ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಈಗ ಕೆಲವೊಂದಷ್ಟು ಕ್ಲಾಸ್ಗಳನ್ನು ಕೂಡ ಮಾಡಿದ್ದೇನೆ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇನೆ. 2024-25 ಇಯರ್ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ. ಇಲ್ಲಿ ಕ್ವಶನ್ ನಂಬರ್ 6 ಕೇಳಿದಾರೆ ನೋಡ್ರಿ. ಮಿಸ್ಟರ್ ಅಮ್ಮಣ್ಣ ಕೆ ಹೇಳ್ತಾರೆ. ಅಮ್ಮಣ್ಣ ಕೆ ಈಸ್ ಆ್ಯನ್ ಎಂಪ್ಲಾಯಿ ಅಂತ ಹೇಳ್ತಾರೆ. ಈಸ್ ಆ್ಯನ್ ಎಂಪ್ಲಾಯಿ. ಪ್ರಕಾಶ್ traders, he furnishes the following information of his salary for the previous year ending 31/3/2024 ಅಂತ ಹೇಳ್ತಾರೆ. ಈ ಕ್ವಶನ್ ಏನಿದೆಲ್ಲ ಇದು ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಮೇಲಿದೆ. ಓಕೆ, ನಿಮ್ಗೆ ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಅಂತೇಳಿ ಯೂನಿಟ್ ಇದೆ ನೋಡ್ರಿ. ಆ ಒಂದು ಯೂನಿಟಿಂದ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಇವತ್ತಿನ ಕ್ಲಾಸ್ ಏನಿದೆಲ್ಲ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದ್ರೂ ಹೆಲ್ಪ್ ಆಗುತ್ತೆ, ಅದೇ ರೀತಿ ಬೇರೆ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದ್ರೂ ಹೆಲ್ಪ್ ಆಗುತ್ತೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಅಂತೇಳಿ ಸಬ್ಜೆಕ್ಟ್ ಏನಿದೆಯಲ್ಲ ಇದರ ಮೇಲೆ ಇನ್ಕಮ್ ಫ್ರಾಮ್ ಸ್ಯಾಲ್ರಿ ಅಂತೇಳಿ ಯೂನಿಟ್ ಇದೆಯಲ್ಲ ಈ ಯೂನಿಟ್ ಇತ್ತಂದ್ರೆ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ ನೋಡೋಣ. ಇದು ಪ್ರೆಸೆಂಟ್ ಇವಾಗ NEP ಸ್ಟಡಿ ಮಾಡೋರಿಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಓಕೆ, ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಎಷ್ಟು ನೋಡ್ರಿ, 50,000 ಪರ್ ಮಂತ್ ಕೊಟ್ಟಿದ್ದಾರೆ. ಇದನ್ನು ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. 50,000 ಪರ್ ಮಂತ್ ಕೊಟ್ಟಾರೋ ಪರ್ NM ಕೊಟ್ಟಾರೋ ನೋಡಬೇಕು. ಓಕೆ, ನೆಕ್ಸ್ಟ್ ಬೋನಸ್ ಕೊಟ್ಟಿದ್ದಾರೆ ಈಕ್ವಲ್ ಟು 3 months ಸ್ಯಾಲ್ರಿ ಅಂತ ಹೇಳ್ತಾರೆ. 3 months ಸ್ಯಾಲ್ರಿ ಅಂತ ಹೇಳ್ತಾರೆ ಬೋನಸ್ ಅಂದ್ರೆ. ನೆಕ್ಸ್ಟ್ ನೋಡ್ರಿ, ಟೂರ್ ಅಲೌನ್ಸ್ ಕೊಟ್ಟಿದ್ದಾರೆ ₹2,000 ಪರ್ ಮಂತ್ ಫಾರ್ ಆಫೀಸ್ ಡ್ಯೂಟೀಸ್ ಅಂತ ಹೇಳಿದ್ದಾರೆ. ಓಕೆ, ಆಫೀಸ್ ಡ್ಯೂಟೀಸ್ ಅಂದ್ರೆ ಟೂರ್ ಅಲೌನ್ಸ್ ಏನಾಗ್ತೈತಿ ಅಂತೇಳಿ ನಾವು ನೋಡಬೇಕು. ಓಕೆ, ಇದು ಟ್ಯಾಕ್ಸೇಬಲ್ ಆಗುತ್ತೆ ಅಥವಾ ಟ್ಯಾಕ್ಸೇಬಲ್ ಆಗೋದಿಲ್ಲ, ಅದನ್ನ ನೋಡಬೇಕು. ನೆಕ್ಸ್ಟ್ ಎಜುಕೇಷ್ನಲ್ ಅಲೌನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಫಾರ್ ಹೀಸ್ 3 children. ಭಾಳ ಕೇರ್ಫುಲ್ಲಾಗಿ ಸಾಲ್ವ್ ಮಾಡ್ಬೇಕು ನೀವು. ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಬೇಕು. ಪ್ರತಿಯೊಂದು ಪಾಯಿಂಟನ್ನು ಭಾಳ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಇಲ್ಲಿ 3 children ಅಂತ ಹೇಳಿದರೆ ಆಫ್ ₹200 ಪರ್ ಮಂತ್ ಪರ್ ಚೈಲ್ಡ್ ಅಂತ ಹೇಳ್ತಾರೆ. ಓಕೆ, ಕಂಪ್ಯೂಟರ್ ಟ್ಯಾಕ್ಸೇಬಲ್ ಸ್ಯಾಲ್ರಿ ಫಾರ್ ಅಸೆಸ್ಮೆಂಟ್ ಇಯರ್ 2024-25 ಅಂತ ಹೇಳ್ತಾರೆ. ಓಕೆ, ನಿಮ್ಮ ಕ್ಲಾಸ್ ಲೈಕ್ ಆಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮಂಗೆ ಮತ್ತೆ ಯಾವುದಾದ್ರೆ ಕ್ಲಾಸ್ ಅಪ್ಲೋಡ್ ಮಾಡಿ ಅಂದರೆ ನೀವು ಈಸಿಲಿ ನೋಡ್ಬೋದು. ಓಕೆ, ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಇಲ್ಲಿ ಏನು ಮಾಡಿರಿ, ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಿರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ ಸ್ಯಾಲ್ರಿ ಅಂತೇಳಿ ಮೆನ್ಷನ್ ಮಾಡಿರಿ. ಯಾವ ಥರ ಸ್ಯಾಲ್ರಿ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಪರ್ಟಿಕ್ಯುಲರ್ಸ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಇದಾದ ನಂತರ ಪ್ರಾಬ್ಲಮ್ದಾಗ 1 by 1 ಲೈನ ಇನ್ಫಾರ್ಮೇಷನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಪ್ರಾಬ್ಲಮ್ದಲ್ಲಿ ಫಸ್ಟ್ ಲೈನ್ ನೋಡ್ರಿ ಏನಿದೆ. ಈಗ ನೋಡೋಣ. ಈಗ ಬೇಸಿಕ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಬೇಸಿಕ್ ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರೆ, 50,000 ಪರ್ ಮಂತ್ ಅಂತಿದೆ. ಓಕೆ, ಯು ಹ್ಯಾವ್ ಟು ಮೆನ್ಷನ್ ಬೇಸಿಕ್ ಸ್ಯಾಲ್ರಿ 50,000 ಪರ್ ಮಂತ್ ಅಂದ್ರೆ ಒಂದು ಇಯರ್ದಲ್ಲಿ ಎಷ್ಟು ಮಂತ್ ಇರುತ್ತೆ, 12 ಮಂತ್ ಅಂದ್ರೆ ಅಮೌಂಟ್ ಎಷ್ಟಾಗುತ್ತೆ, 6 lakh rupees ಆಗುತ್ತೆ. ಅಂದರೆ 50,000 into 12 ಮಾಡಿದಾಗ 6 lakh rupees ಆಗುತ್ತೆ. ಓಕೆ, ನಾವು ಬೋನಸ್ ಈಕ್ವಲ್ ಟು 3 months ಸ್ಯಾಲ್ರಿ ಅಂತ ಹೇಳ್ತಾರೆ. ಅಂದರೆ 1 month ಸ್ಯಾಲ್ರಿ ಎಷ್ಟು ಐತ್ರಿ, 50,000 ಐತೆ. ಹಾಗಾದರೆ 3 monthsಗೆ ಎಷ್ಟು ಆಗ್ಬೋದು ರೀ, 1,50,000. ಇದು ಇಲ್ಲೊಂದು 0 ಹಾಕ್ಬೇಕು. ಓಕೆ, ಬೋನಸ್ 50,000 into 3 ಮಾಡಿ ಎಷ್ಟು ಬರುತ್ತೆ, 1,50,000 ಅಂತೇಳಿ ಇನ್ಫಾರ್ಮೇಷನ್ ಬರುತ್ತೆ. ಓಕೆ, ಇದಾದ ನಂತರ ಟೂರ್ ಅಲೌನ್ಸ್ ಇದೆ ನೋಡ್ರಿ, ₹2,000 ಪರ್ ಮಂತ್ ಫಾರ್ ಆಫೀಸ್ ಡ್ಯೂಟೀಸ್. ಇಟ್ ಈಸ್ ಎಕ್ಸಾಮ್ಟೆಡ್ ಅಂತೇಳಿ ಟ್ರೀಟ್ ಮಾಡಬೇಕು ನೀವು. ಇನ್ಕಮ್ ಫ್ರಾಮ್ ಸ್ಯಾಲ್ರಿದಾಗ ಇದನ್ನ ಎಕ್ಸಾಮ್ಟ್ ಅಂತೇಳಿ ತೋರಿಸ್ಬೇಕು. ಓಕೆ, ನೆಕ್ಸ್ಟ್ ನೋಡಿ, ಇನ್ನು ಎಜುಕೇಷ್ನಲ್ ಅಲೌನ್ಸ್. ಕಮ್ ಟು ದ ಪಾಯಿಂಟ್. ಎಜುಕೇಷ್ನಲ್ ಅಲೌನ್ಸ್ 3 children ಪರ್ ಮಂತ್ 200 ಪರ್ ಮಂತ್ ಅಂತ ಹೇಳಿದ್ದಾರೆ. ಇದರ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನೋಡ್ರಿ. ಈಗ ಏನು ಹೇಳಿದ್ದಾರೆ ನಿಮ್ಗೆ, 3 childrenಗೆ ಎಷ್ಟು ಪರ್ ಮಂತ್ ಕೊಡ್ತಾರಂತ್ರಿ ಅಮೌಂಟ, 200 ಕೊಡ್ತಾರೆ. ಹಾಗಾದರೆ 12 monthಗೆ ಎಷ್ಟು ಆಯ್ತು ಅನ್ನೋದು ನೋಡಬೇಕು. ಓಕೆ, ಇಲ್ಲಿ ನೋಡ್ರಿ, ಎಜುಕೇಷ್ನಲ್ ಅಲೌನ್ಸ್ ಅಂತ ಹಾಕ್ರಿ 200. 3 children ಅದಾರೆ. ಒಂದು ಇಯರ್ಗೆ ಎಷ್ಟು ಆಯ್ತು ಅದ 7,200 ಆಯಿತು. ಓಕೆ, ನೆಕ್ಸ್ಟ್ ಲೆಸ್ ಯಾವಾಗಲೂ ಎಕ್ಸಾಮ್ಟ್ ಇರುತ್ತೆ. ಎಜುಕೇಷ್ನಲ್ ಅಲೌನ್ಸ್ಗೆ ಸಮ್ ಎಕ್ಸಾಮ್ಷನ್ ಇರುತ್ತೆ. ಎಷ್ಟು ಎಕ್ಸಾಮ್ಷನ್ ಅಂದರೆ 100 rupees ಪರ್ ಚೈಲ್ಡ್. ಓಕೆ, 100 rupees ಪರ್ ಚೈಲ್ಡ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೀವು ನೋಡ್ಬೋದು 100 rupees ಪರ್ ಚೈಲ್ಡ್ ಅಂತ ಹೇಳ್ತಾರೆ. ಓಕೆ, ಪರ್ ಚೈಲ್ಡ್ಗೆ 100 rupees ಇರುತ್ತೆ. ಪರ್ ಚೈಲ್ಡ್ಗೆ 100 rupees ಇರುತ್ತೆ. ಅದು ಎಷ್ಟು ಚೈಲ್ಡ್ಗೆ,
ಓನ್ಲಿ ಫಾರ್ 2 ಚಿಲ್ಡ್ರನ್ಗೆ ಅಷ್ಟೇ ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು ನೀವು 2 ಅಂತ ಹೇಳಿ ತೆಗೆದುಕೊಳ್ಳ್ರಿ. ನೆಕ್ಸ್ಟ್ ಇಂಟು 12 ಮಾಡಿರಿ. 12 ಹಾಕ್ರಿ, 12 ಮಂತ್ಸ 2400 ಬರುತ್ತೆ. 7200ದಾಗ 2400 ಲೆಸ್ ಮಾಡೋದ್ರಿಂದ ಅಮೌಂಟ್ ಬರುತ್ತೆ ಎಷ್ಟು, 4800 ಅದ. ಟ್ಯಾಕ್ಸೇಬಲ್ ಅಮೌಂಟ ಔಟ್ರ್ ಕಾಲಮ್ದಾಗ ಇಡಬೇಕು. ಓಕೆ, ಮತ್ತು ಯಾವ ಪಾಯಿಂಟ್ಸ್ ಅದಾವ ನೋಡ್ರಿ, ಯಾವುದು ಪಾಯಿಂಟ್ಸ್ ಇಲ್ಲ. ಸೊ ಇದಾದ ನಂತರ ಟೋಟಲ್ ಮಾಡಿ. ಸೊ ಇದೇ ಥರ ಪ್ರಾಬ್ಲಮ 10 ಮಾರ್ಕ್ಸ್ಗಾರನು ಕೇಳತ್ತಿರ್ತಾರೆ, 15 ಮಾರ್ಕ್ಸ್ಗಾರನು ಕೇಳತ್ತಿರ್ತಾರೆ. ನೀವು ನೋಡ್ಬೋದು ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಕೊಟ್ಟ ಕಂಪ್ಯೂಟ್ ಯು ಹ್ಯಾವ್ ಟು ಕಂಪ್ಯೂಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತೇಳಿ 12 ಮಾರ್ಕ್ಸ್ 15 ಮಾರ್ಕ್ಸ ಅಥವಾ 10 ಮಾರ್ಕ್ಸ್ಗಾರನು ಕೇಳ್ತಿರ್ತಾರೆ, ಅದನ್ನು ನೋಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಟೋಟಲ್ ಮಾಡಿರಿ. ಟೋಟಲ್ ಮಾಡೋದ್ರಿಂದ ಎಷ್ಟು ಬರುತ್ತೆ, 6 ಲ್ಯಾಕ್ ರೀ, 1,50,000 ಇದು ಎಕ್ಸಾಮ್ ಟೈದರೆ. ನೆಕ್ಸ್ಟ್ 4800 ಟೋಟಲ 7,54,800 ಅಂತೇಳಿ ಬರುತ್ತೆ. ಸೊ ಇದಾದ ನಂತರ ಸೊ ಇಲ್ಲಿ ಲೆಸ್ ಮಾಡ್ಬೇಕು ನಾವು. ಇದಕ್ಕೆ ನೇಮ್ ಕೊಡ್ರಿ, ಗ್ರಾಸ್ ಸ್ಯಾಲ್ರಿ 7,54,800 ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16A ಅಂತ ಹಾಕ್ರಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಾವಾಗಲೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ರೂಲ್ ಪ್ರಕಾರ 50,000 ಪೇ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ 50,000 ಕೊಡ್ರಿ. ಸೊ 7,54,800ದಾಗ 50,000 ಲೆಸ್ ಮಾಡಿರಿ, ಎಷ್ಟು ಬರುತ್ತೆ, 7,04,800 ಬರುತ್ತೆ. ಸೊ ಇದು ಈ ಅಮೌಂಟ್ ಏನಿದೆ ಸೊ ಇದಕ್ಕೆ ಟ್ಯಾಕ್ಸೇಬಲ್ ಸ್ಯಾಲ್ರಿ ಅನ್ಬೋದು. ಓಕೆ, ಸೊ ಇಲ್ಲಿಪ್ಪ ಅಂತಂದ್ರೆ ಇನ್ಕಮ್ ಫ್ರಾಮ್ ಸ್ಯಾಲ್ರಿ. ಸೊ ಒಂದು ಲೈನ್ ಬರಿಬೋದು, ನಾವು ಬರಿಬೇಕು. ದ್ಯಾಟ್ ಈಸ್ ಇನ್ಕಮ್ ಫ್ರಾಮ್ ಸ್ಯಾಲ್ರಿ 7,04,800 ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸಿಂಪಲ್ ಇದೆ ರೀ. ಸೊ ಎಲ್ಲ ಕ್ವಶನ್ 5 ಮಾರ್ಕ್ಸ್ ಕ್ವಶನನ್ನು ನಾನು ಸಾಲ್ವ್ ಮಾಡಿದ್ದೇನೆ. ಸೊ ಈಗ ನೀವು ನೋಡ್ಬೋದು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ಗೆ ವಿಸಿಟ್ ಆಗಿರಿ. ಸೊ ಪ್ಲೇಲಿಸ್ಟಲ್ಲಿ ಎಲ್ಲ ಕ್ಲಾಸ್ ಅವೈಲೇಬಲ್ ಇರುತ್ತೆ. ಓಕೆ, ನೀವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಕ್ವಶನ್ ನಂಬರ್ 7 ಸಾಲ್ವ್ ಮಾಡೋಣ. ಇದು 10 ಮಾರ್ಕ್ಸ್ ಕ್ವಶನ್ ಆ್ಯಕ್ಚುಲಾಗಿ. ಸೊ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಅದಕ್ಕಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಈ ಕ್ಲಾಸ್ ಮಾಡಿದಾಗ ನಿಮ್ಗೆ ಈಸಿಲಿ ನೋಟಿಫಿಕೇಷನ್ ಬರುತ್ತೆ. ಸೊ ಈ ಕ್ಲಾಸನ್ನು ನೀವು ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಆಗೋಣ. ಓಕೆ.